ಹೇಳಿ ಮೇಡಮ್ ಮಾತಾಡಿ ಅವ್ರಿಗೆ ಬನ್ನಿ ಅಲ್ಲೇ ಬನ್ನಿ ಅಲ್ಲೇ ಮಾತಾಡಿ ದೂರ ಸೈಡ್ ಕಡೆ ಮೊಬೈಲ್ ಅದೇ ಎಲ್ಲ ಕಡೆನೂ KPSC ವೆಟರ್ನರಿ ಆಫೀಸರ್ ಬಗ್ಗೆ ಇದು ಮಾಡಿದ್ವಿ. ಈಗ ಆಲ್ರೆಡಿ ಇದಕ್ಕೆ ಹೋಗಿದೆ ಅಂದರೆ ಕಂಡೀಷನಲ್ ಆರ್ಡರ್ ಕಾಪಿ ಇಶ್ಯೂ ಮಾಡಬೇಕು ಅನ್ನೋ ಇದರಲ್ಲಿ ಹೋಗಿದೆ. ನಂದು ಇಲ್ಲಿ ಹೆಸರು ಇದೆ ಎಲಿಜಿಬಿಲಿಟಿ ಲೀಸ್ಟಲ್ಲಿ. ಆಯಿತು ಹಂಗಂತ ಈಗ ಫಸ್ಟ್ ಸರಿ ಆಗಿದೆ, ನೆಕ್ಸ್ಟ್ ಸರಿನೂ ಎಕ್ಸಾಮ್ ಇದೇ ಥರ ಆಗುತ್ತೆ. ನನಗೆ ನಿಜ ಯಾವುದೇ ಥರ ನಾಟಕ ಡ್ರಾಮಾ ಇಲ್ಲ ಡಿಲೇ ಮಾಡಬೇಕು, ಯಾರಿಗೂ ತೊಂದರೆ ಮಾಡಬೇಕು ಅನ್ನೋದಿಲ್ಲ. ನೆಕ್ಸ್ಟ್ ಸರಿ ಈ ಥರ ಆದರೆ ಮತ್ತೆ ಹಿಂಗೆ ಎಲ್ಲರ ಮನೆ ಮುಂದೆ ಹೋಗಿ ಕೂತ್ಕೋಬೇಕು ಅನ್ನೋದು ನಂದಿದೆ. SSLCದು 625ಗೆ 606 ಮತ್ತು 97% PUC ಅಲ್ಲಿ, ಈವನ್ ಇದು ಡಿಗ್ರಿಯಲ್ಲಿ 8.1 CGPA 10ಗೆಲ್ಲ ಇದು ಮಾಡಿದ್ದೀನಿ. ಬಟ್ ಈಗ ಈ ಥರ ನನಗೆ ಎಲ್ಲರ ಮನೆ ಮುಂದೆ ಹೋಗಿ ಕೇಳಕ್ಕೆ ಇದಾಗ್ತಾ ಇಲ್ಲ. ಪ್ಲೀಸ್ ನ್ಯಾಯ ಕೊಡ್ತೀನಿ. ವೆಟರ್ನರಿ ಆಫೀಸರ್ ಎಕ್ಸಾಮ್ ಪ್ಲೀಸ್ ನಮಗೆ ನ್ಯಾಯ ಕೊಡ್ಸಿ. ಇನ್ವೆಸ್ಟಿಗೇಷನ್ ಆಗೋವರೆಗೂ ಕಂಡೀಷನಲ್ ಆರ್ಡರ್ ಕಾಪಿ ಪ್ಲೀಸ್ ಕೊಡಬೇಡಿ. ಎಲ್ಲರದ್ದು ತನಿಖೆ ಆಗಲಿ, ಯಾಕಂದರೆ ಇದು ಸ್ಕ್ಯಾಮ್ ಆಗಿದೆ. ಪ್ಲೀಸ್ ಇದರಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತಲ್ಲ, ಈಗ ಬರ್ದಿರೋಂಥದ್ದು ತೊಂದರೆ ಆಗುತ್ತಲ್ಲ ಅದು. ಸರ್ ನಾನು ಪ್ಲಸ್ ಯಾರು ಬರ್ದಿದ್ದಾರೆ ಅವ್ರು ಬಂದು ಇಲ್ಲ ನಾವು ಜೆನ್ಯೂನ್ ಆಗಿ ಬರ್ದಿದ್ದೀವಿ ಅಂತ ಹೇಳಿ ಸರ್, ನಾವು ಅವಾಗ ಒಪ್ಕೊಂಡ್ಬಿಡ್ತೀವಿ. ಆಯಿತು ಯಾವುದು ಸ್ಕ್ಯಾಮ್ ಆಗಿಲ್ಲ ಅಂತ, ಬೇಕಾದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕಂಪ್ಲೀಟ್ ಆಗಲಿ ಸರ್. ಓಕೆ, ನಿಮ್ಮ ಹೆಸರು ಯಾವ ಊರು ಮೇಡಮ್? ಸರ್ ನನ್ನ ಹೆಸರು ಡಾಕ್ಟರ್ ಭಾವನಾ, ಕಡೂರು, ಚಿಕ್ಕಮಂಗ್ಳೂರು ಸರ್. ಅಂತ ಯಾರ್ಯಾರೆಲ್ಲ ಭೇಟಿಯಾಗಿದೆ? ಯಾರ್ಯಾರು ಸರ್? ಶೋಭಾ ಕರಂದ್ರಾಜ ಮ್ಯಾಮು, ತೇಜಸ್ವಿ ಸೂರ್ಯ ಅವ್ರ ಆಫೀಸಿಗೆ ಹೋಗಿದ್ವಿ, ಅವ್ರ PA ಹತ್ರ ಮಾತಾಡಿದ್ವಿ. ಆಮೇಲೆ ನೆಕ್ಸ್ಟ್ DCM ಸರ್ ಹತ್ರ ಮಾತಾಡಿದ್ವಿ. ಇದು ಸೆಕೆಂಡ್ ಟೈಮ್ ಹೋಮ್ ಮಿನಿಸ್ಟರ್ ಸರ್ ಹತ್ರ ಮಾತಾಡ್ತಾ ಇರೋದು. ಸ್ಪಂದಿಸಿದಾರ? ಇಲ್ಲ ಸರ್, ಅವರು ಶೋಭಾ ಕರಂದ್ರಾಜ ಮ್ಯಾಮ್ CBI ಬರೋಕ್ಕೆ ಅಮಿತ್ ಶಾ ಸರಿ ಕೊಟ್ಟರು. ಬಟ್ ಇವರು ಸರ್ ನಾನೇನು ಮಾಡಲಿ ಹೇಳಮ್ಮ, ಈಗ ಏನು ಮಾಡಬೇಕು ಹೇಳಿ, ನಾನೇನು ಹೇಳಿ ಸರ್, ಏನು ಮಾಡಬೇಕು ಅಂದರೆ ನಾನೇನು ಮಾಡಬೇಕು ಅಂದರೆ ನಾನೇನು ಹೇಳಿ ಸರ್? ತನಿಖೆ ಆಗೋವರೆಗೂ ನನಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಕೊಡಲಿ ಆರ್ಡರ್ ಕಾಪಿನೇ ಕೊಡಲಿ, ಬಟ್ ತನಿಖೆ ಆಗಲಿ ಸರ್. ಯಾರ್ಯಾರು ಕಳ್ಪಿಡ್ತಿದ್ದಾರೆ ಅವರೆಲ್ಲ ಹೊರಗಡೆ ಬರಲಿ. ಫಸ್ಟ್ ಟೈಮ್ ಎಕ್ಸಾಮ್ ಆಗ್ತಾಯಿದೆ, ನೆಕ್ಸ್ಟ್ ಸರಿ ನಾನು ಬರೀತೀನಿ ಮತ್ತೊಂದು ಸರಿ, ಮತ್ತೆ ಬಂದು ಹಿಂಗೆ ಮೀಡಿಯಾದ ಮುಂದೆ ಆಡ್ಕೊಂಡು ನಿಂತ್ಕೊಳ್ಳ ನಾನು. ನನಗೆ ಬೇರೆಯವ್ರು ಏನು ಅನ್ನೋದೇ ಇಲ್ವಾ ಸರ್? ಈಗ ನಿಮ್ಮ ಫೈನಲ್ ಏನು ಆರ್ಡರ್, ಈಗ ಕಂಡೀಷನಲ್ ಆರ್ಡರ್ ಇನ್ವೆಸ್ಟಿಗೇಷನ್ ಆಗಲಿ ಸರ್, ಫುಲ್ ಇನ್ವೆಸ್ಟಿಗೇಷನ್ ಆಗಲಿ. ಇನ್ವೆಸ್ಟಿಗೇಷನ್ ಆದಮೇಲೆ ಅದೇನು ಸತ್ಯಾಂಶ ಆಚೆ ಬರುತ್ತೆ ಅದು ಬಂದು ಆಮೇಲೆ ಆರ್ಡರ್ ಕಾಪಿ ಕೊಡಲಿ. ಆರ್ಡರ್ ಕಾಪಿ ತಡೀರಿ ಅಂತ ಹೇಳ್ತಾ ಇಲ್ಲ, ಬಟ್ ಇನ್ವೆಸ್ಟಿಗೇಷನ್ ಆಗೋಕ್ಕಿಂತ ಮುಂಚೆ ಕಂಡೀಷನಲ್ ಆರ್ಡರ್ ಕಾಪಿ ಕೊಟ್ಟರೆ ನಾವು ಏನು ತಪ್ಪು ಮಾಡಿದ್ವಿ? ಈ ಕಂಡೀಷನಲ್ ಆರ್ಡರ್ ಕಾಪಿ ಕೊಡಬಾರ್ದು ಅನ್ನೋದು ನೀವು ಮೇಲಿರೋರ ಮೇಲೆ ಆಪಾದನೆ ಹಾಕಿದ್ದಾರೆ. ಒಬ್ಬರು ಮೀಡಿಯಾದಲ್ಲಿ ಬಂದಿಲ್ಲ ಸರ್. ಏನಕ್ಕೆ? ಅವ್ರು ತಪ್ಪಿತಸ್ಥರು, ಅವ್ರು ಬಂದು ಒಪ್ಕೊತಾ ಇಲ್ಲ ಇದನ್ನು. ಮೀಡಿಯಾದವರು ಯಾರೋ ಅವ್ರು ಯಾಕೆ ಬರ್ತಾ ಇಲ್ಲ ಅಂದ್ರೆ ಅವ್ರು ತಪ್ಪಿತಸ್ಥರು. ಅದಕ್ಕೇನೆ ಎಲ್ಲ ಹೋಗಿ ಆಂಟಿಸಿಪೇಟರಿ ಬೇಲ್ ತಗೋತಾ ಇದ್ದಾರೆ, ಅರೆಸ್ಟ್ ಆಗ್ತೀವಿ ಅಂತ. ಇದನ್ನು ಯಾರು ಕೇಳ್ತಾ ಇಲ್ಲ, ಸಿಂಪತಿ ಡ್ರಾಮಾ ಮಾಡ್ತಾ ಇದ್ದಾರೆ. ಎಲ್ಲ ಶಿಕ್ಷೆ ಕೊಟ್ಬಿಟ್ಟು ಅವ್ರಿಗೆ ಆರ್ಡರ್ ಕಾಪಿ ಕೊಡಿ. ನಿಮ್ಮನ್ನು ಈ ಕಡೆ ಬನ್ನಿ. ಸರಿ, ನಿನ್ನೇನು ಕೂಡ ನಾವು ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಕೂರಿದ್ವಿ. ಅಲ್ಲಿ ಕೂಡ ಯಾವುದೇ ಸರ್ಕಾರದ ವತಿಯಿಂದ ಯಾರೂ ಬಂದು ನಮಗೆ ಸ್ಪಂದಿಸ್ತಿಲ್ಲ. ಇಲ್ಲಿ ಕೂಡ ನಾವು ಹೋಮ್ ಮಿನಿಸ್ಟರ್ ಸಾಹೇಬ್ರ ಮನೆ ಹತ್ರ ಬಂದು ನಮ್ಮ ಆರೋಗ್ಯಗಳನ್ನ ಹೇಳ್ತಾ ಇದ್ರು, ಅವ್ರಿಗೆ ನಮಗೆ ಟೈಮ್ ಕೊಡ್ದೇನೆ ಹಾಗೆ ಹೋಗ್ಬಿಟ್ರು. ಹೀಗಾದ್ರೆ ನಾವು ಸರ್ಕಾರನೇ ನಮ್ಮ ಮಾತು ಕೇಳ್ತಿಲ್ಲ ಅಂತಂದರೆ ನಾವು ಯಾರ ಹತ್ರ ಹೋಗ್ಬೇಕು, ನಮ್ಮ ಮನೆಯನ್ನು ಯಾರ ಹತ್ರ ಹೇಳ್ಕೋಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಈಗೇನು ಇವರು ಆಗಿದೆ, ನಾವು ಆಲ್ರೆಡಿ ಏನೇನು ನಮ್ಗೆ ಎವಿಡೆನ್ಸ್ ಇದೆ ಇವನ್ನೆಲ್ಲ ಕೊಟ್ಟಿದ್ವಿ. ಶಿಂಗ್ ಆಪರೇಷನ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅಷ್ಟೆಲ್ಲ ಎವಿಡೆನ್ಸ್ ಕೂಡ ಇದ್ರೂ ಕೂಡ ಇನ್ನೂ ತನಿಖೆ ಪೂರ್ತಿ ಆಗದೇ ಇವರಿಗೆ ಪಾಸಾದರ ಅಹವಾಲುಗಳನ್ನ ಕೇಳ್ಕೊಂಡು ಅವ್ರಿಗೆ ಕಂಡೀಷನ್ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ನಿನ್ನೆ ಸರ್ ಹೇಳಿದ್ರಂತೆ. ಹಾಗಾಗಿ ಇದು ತನಿಖೆ ಪೂರ್ತಿ ಆಗೋವರೆಗೂ ನಮ್ಮ ಏನು ಕಂಡೀಷನ್ ಆರ್ಡರ್ ಕಾಪಿಯನ್ನು ಕೊಡಬಾರ್ದು ಸರ್. ತನಿಖೆ ಪೂರ್ತಿ ಆಗಲಿ, ಅದು CIDಗೆ ಅಂತಲೇ ಆಗಲಿ ಅಥವಾ CBIಗೆ ಹೋದ್ರೂ ಕೂಡ ಒಳ್ಳೆ ಸರ್. ಹೀಗಾಗಿ ತನಿಖೆ ಪೂರ್ತಿ ಆಗೋವರೆಗೂ ಕಂಡೀಷನ್ ಆರ್ಡರ್ ಕಾಪಿ ಕೊಡಬಾರ್ದು ಅಂತ ಕೇಳ್ಕೊಂಡಾಗಿದೆ ಸರ್. ಓಕೆ, ತನಿಖೆ ಹಂತದಲ್ಲಿದೆ. ತನಿಖೆ ಅಂತ ಇನ್ನೂ ಆಗ್ದಲ್ಲೇನೇ ನಮಗೆ ಕಂಡೀಷನಲ್ ಆರ್ಡರ್ ಕಾಪಿ ದಯವಿಟ್ಟು ಯಾರು ಕೂಡ ಕೊಡಬಾರ್ದು. ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಅಕ್ರಮ ಮಾಡಿದ್ದಾರೆ, ಅದು ಅವರು ಜನ ಸರ್ಕಾರದ ಸೇವೆಗೆ ಸೇರಿಕೊಂಡ್ರೆ ಅದು ನಿಮ್ದೇನು ನಿಮ್ಮ ನಿರ್ಧಾರಗಳನ್ನ ನೀವು ತಗೊಳ್ಳಿ. ಏನು 329 ಜನ ಏನು ಸೆಲೆಕ್ಟ್ ಆಗಿದ್ದಾರೆ ಅವರಲ್ಲಿ ನೀವು ಈ ಗ್ರಾಫಲ್ಲಿ ನೋಡ್ಬೋದು. ಅದೆಲ್ಲನೂ ಕೂಡ ಅನಲೈಸ್ ಮಾಡಿದಾಗ ಈ ಗ್ರಾಫಲ್ಲಿ ಏನು ಈ ಕರ್ವ್ ಇದೆ ಇದು ಸಹಜವಾಗಿ ಬರತಕ್ಕಂಥದ್ದು. ಅಸಹಜವಾಗಿ ಯಾಕೆ ಈ ಮಾರ್ಕ್ಸ್ಗಳು ಇಲ್ಲಿ ಪೀಕ್ ಬರೋದು? ಒಂದೊಂದು ರ್ಯಾಂಕ್ ನಡುವೆ 30-40 ಅಂಕಗಳು ವ್ಯತ್ಯಾಸ ಇದೆ. ಯಾಕಿದೆ?
ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು. ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಕೂಲಂಕುಷವಾಗಿ ತನಿಖೆ ಮಾಡ್ದಲೇ ಅವರು ಹೇಳ್ತಾರೆ ಅಂತ, ಅವ್ರು ಒತ್ತಾಯ ಮಾಡ್ತಾರೆ ಅಂತ ಕಂಡೀಷನಲ್ ಆರ್ಡರ್ ಕಾಪಿ ಕೊಟ್ಬಿಟ್ರೆ, ಅವರೆಲ್ಲ ಬಂದು ಸರ್ಕಾರದ ಸೇವೆಗೆ ಸೇರಿಸ್ಕೊಂಡ್ರೆ ಆಮೇಲೆ ನಮ್ಮ ನ್ಯಾಯ ಎಲ್ಲಿ ಹೋಯ್ತು? ಆ ತನಿಖೆ ಆದರೂ ಏನು ಪ್ರಯೋಜನ, ಇದಾದರೂ ಏನು ಪ್ರಯೋಜನ? ಹಾಗಾಗಿ ದಯವಿಟ್ಟು ನಾವು ಘನ ಸರ್ಕಾರದಲ್ಲಿ ಏನು ಮನವಿ ಮಾಡ್ತಿದ್ದೀವಿ ಅಂದರೆ, ಯಾವ ಕಾರಣಕ್ಕೂ ಈ ಪ್ರಕ್ರಿಯೆಯಲ್ಲಿ ಯಾವುದೇ ನಿರ್ಧಾರಗಳನ್ನು ತಗೋಬಾರ್ದು, ಕಂಡೀಷನಲ್ ಆರ್ಡರ್ ಕಾಪಿಯನ್ನು ಕೊಡಬಾರ್ದು, ಹಾಗೂ ತನಿಖೆಯನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಮಾತ್ರ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ.